ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಬು ಏನು ಮಾಡ್ತಾ ಇದೆಯಾ? ರೋಸ್ ಗಿಡ ಕಟ್ ಮಾಡ್ತಿದ್ದೆ. ನಿಶಿ ಇದು ಕಟ್ ಮಾಡ್ತೀಯಾ? ಇದು ಕಟ್ ಮಾಡಿದ್ದೀನಿ. ಇದೊಂದೇ ಒಂದು ಆಯ್ತಾ ಇಲ್ಲ ಬೈ. ನಮ್ಮ ಅದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ರೋಸ್ ಗಿಡ ರೋಸ್ ಗಿಡ ಉದ್ದ ಬೆಳ್ಬಿಟ್ಟದೆ ಇದು. ಬಾರಲೇ ನೋಡಿ ನೋಡಿ ಹೆಂಗೆ ಕಷ್ಟಪಡ್ತಾ ಇದ್ದಾರೆ ರೋಸ್ ಗಿಡ ಕಟ್ ಮಾಡೋದಕ್ಕೆ. ಹೆಚ್ಚು ಆಯ್ತಾ ಇಲ್ಲ ಇದು ಕಡ್ಡಿ ದಪ್ಪ ಆಗ್ಬಿಟ್ಟೈತೆ. ಹಿಡ್ಕೋಬೇಕಾ? ಮುಳ್ಳೈತಲ್ವಾ? ಕತ್ತಿ ಮಂಡಾಗ್ತದೆ. ಮೇಲ್ ಬಿದ್ದಿದ್ರೆ ಒಂದು ರೋಸ್ ಐತೆ. ಇದರಲ್ಲಿ ರೋಸ್ ಇತ್ತ? ನಾನು ಕಟ್ ಮಾಡಿದ್ರಲ್ಲಿ ರೋಸ್ ಇತ್ತ? ಅಲ್ಲ, ಪಕ್ಕದಲ್ಲಿ ಅದನ್ನ ಎತ್ತಬೇಕು. ಮುಳ್ಳೈತೆ. ರೆಡ್ ರೋಸ್ ಕಟ್ ಮಾಡಿರೋದ್ರಲ್ಲ, ಇನ್ನೊಂದರಲ್ಲಿ ಮುಳ್ಳು. ನಿಧಾನ ಬಾಬು, ಮುಳ್ಳೈತೆ. ಬರಲಿಲ್ಲ, ನಾನೇ ಕಟ್ ಮಾಡಿದೆ. ಹೋಗೋ, ಅವ್ನು ಗೇಮ್ ಆಡ್ತಾ ಇಲ್ವಾ? ಗೇಮ್ ಬಿಟ್ಟ ಬರ್ತಾನಾ? ಇದರಲ್ಲಿ ಅವತ್ತಿನ ಹೇಳಿದೆ ಸಪೋರ್ಟ ನನಗೆ. ಇಲ್ಲ ಒಂದು ವಿಳೆದೆಲೆ. ಇದ್ಯಾಕೆ ಬಾಬು ವಿಳೆದೆಲೆ ಗಿಡ ಹೆಂಗಾಗಿರೋದು? ಇವಾಗ ಈ ಟೈಮಲ್ಲಿ ಹಂಗೇನೆ ಎಲೆ ಎಲ್ಲ ಚೆನ್ನಾಗಿಲ್ಲ. ಉದ್ರಿ ಎಲ್ಲ ಚಿಗುರ್ಬೇಕದು. ವಿಳೆದೆಲೆನಾ? ಅಲ್ಲ, ಎಲ್ಲ ಗಿಡನೂ ಅಷ್ಟೇ. ಇವಾಗೆಲ್ಲ ಉದುರ್ಬಿಟ್ಟು ಆಮೇಲೆ ಚಿಗುರೋದು. ಇಲ್ಲಿ ಕೆಳಗಡೆ ಚೆನ್ನಾಗೈತೆ ಎಲೆ. ಇದಿಷ್ಟು ಅದೇನೋ ಇಲ್ಲ. ಅದೇನದು? ನಾವು ಸರಿಯಾಗಿ ಕಟ್ತಾ ಇಲ್ಲ, ಅದನ್ನು ಅಂಬು ತಗೊಂಡು ಕಟ್ಟಬೇಕು. ಇಲ್ಲಿ ತನಕ ಹೋಗೈತೆ. ಅದನ್ನು ಕಟ್ ಮಾಡಿಸ್ಬಿಡ್ಬೇಕು. ಅದು ದೊಡ್ಡದಾಗಿ ಬೆಳ್ಕೊಂಡಿದ್ಯಾ? ಇನ್ನೇನು ಕಟ್ ಮಾಡ್ತೀಯಾ? ಏನು ಕಟ್ ಮಾಡಲ್ಲಪ್ಪ. ತುಳಸಿ ಗಿಡ ಇವೆಲ್ಲ ಬೆಳ್ಬಿಟ್ಟವೆ. ಅಣ್ಣನ ಕೈಯಲ್ಲೇ ಕಟ್ ಮಾಡಿಸ್ಬೇಕು. ಬಿಡು, ಅದು ಹೂವು ಆಯ್ತಲ್ಲ. ಇಲ್ಲ, ಪಿಂಕ್ ರೋಸು ಯಾರು ಕಿತ್ಕೊಂಡಿದ್ದು? ಫೋಟೋಕ್ಕೆ ಇಕ್ಲಿಲ್ವ ಬೆಳಗ್ಗೆನೇನು? ನೀವು ಹೂವು ಮುಡ್ಕೊಂಡಿದ್ದ? ಇದು ದೇವ್ರ ಹೂವು ಹಾಕಿರೋದು. ಹೇಳ್ಬೇಕು ಅಂದರೆ ಈ ಗಿಡದ್ದೇ ಸ್ಟೋರಿ ಇರೋದು. ಯಾವಾಗೂ ನಿಮ್ಮಮ್ಮ ಏನಾದರೂ ಮಾಡಬೇಕು ಅಂತ ಇದ್ದರೆ ನಾನು ಅದನ್ನು ವಿರುದ್ಧವಾಗಿ ಬೇಡ ಬಿಡಮ್ಮ ಕಟ್ ಮಾಡಮ್ಮ ಅಂತ. ಎಷ್ಟು ವರ್ಷ ಆಯಿತು ಬಾಬು ಈ ಗಿಡ ಹಾಕಿ? 2 ವರ್ಷ ಆಯಿತು. ಇದು ಹೂವನೇ ಬಿಟ್ಟಿರಲಿಲ್ಲ. ಅದೇನೋ ಹೇಳ್ತಾರಲ್ಲ, ಹೂವು ಬಿಡದೆ ಇರೋವನ್ನೆಲ್ಲ ನಾನು ಆ ಥರದ ಗಿಡ ಇದು ಕಟ್ ಮಾಡಿಬಿಡ್ತೀನಿ ಅಂತ ನಿಮ್ಮಮ್ಮ ಅಂತು. ಏನು 2 ವರ್ಷದಿಂದನೇ ಹೂವನೇ ಬಿಡಲಿಲ್ಲ ಅಂತು. ನಿಮ್ಮಮ್ಮ ಕಟ್ ಮಾಡ್ತದಲ್ಲ ಅಂದ್ಬಿಟ್ಟು ಬಿಡಮ್ಮ ಬೇಡ ಇಲ್ಲಿ ಚೆನ್ನಾಗದೆ ಅಂದೆ. ಅವತ್ತು ಮಾರನೇ ದಿನನೇ ಎಷ್ಟೊಂದು ಮೊಗ್ಗಿತ್ತು ಗೊತ್ತಾ? ಪಿಂಕ್ ರೋಸ್ ನಾನು ಯಾವುದೋ ಒಂದು ಇದ್ರಲ್ಲಿ ಹಾಕಿದ್ದೆ. ಅವತ್ತು ಎಷ್ಟೊಂದು ರೋಸ್ ಬಿಟ್ಟಿತ್ತು ಅಂತ. ಹೊಸಕೋಟೆಯಿಂದ ತಗೊಂಬಂದು ಹಾಕಿದ್ದು. ಇದು ತುಂಬ ವರ್ಷ ಆಯ್ತು. ಹಳೇ ಗಿಡ ಇದೆ. ಅದೇ ಊರಿಗೆ ಹೋಗಿದ್ವಲ್ಲ ನಾವು ರಜಕ್ಕೆ, ಕುರುಬ್ರಳ್ಳಿಯಿಂದ ತಂದು ಕೊಟ್ಟಿದ್ರಲ್ಲ, ಅವಾಗ ಹಾಕಿದ್ದು. ಚಿನ್ನಿ ಇಲ್ಲೇ ಕುತ್ಕೊಬಾರ ಬಾವು, ತಲೆ ಬರ್ತೀನಿ. ಎಲ್ಲ ಇದು ಸಪೋಟೊ ಗಿಡ. ಅಯ್ಯೋ, ಸಪೋಟೊ ಗಿಡ ಅಲ್ಲ, ಪರಂಗಿ ಗಿಡ. ಇಲ್ಲದಲ್ಲ ಇದು ಈ ರೋಸು. ವೈಟ್ ರೋಸ್. 12 ವರ್ಷ ಆಯ್ತು ಈ ಗಿಡ ಹಾಕಿ. ನಾವು ಮನೆ ಕಟ್ಟಿದಾಗ ಹಾಕಿದ್ದು. ಎಲ್ಲ ರೋಸು ಐತಲ್ಲ, ಎಲ್ಲ ಕಲ್ಲರು ಹಾಕ್ಬಿಟ್ಟಿದ್ದೀರಿ ನಾವು. ಹಾಕಿದ್ವಿ. ತುಳಸಿ ನೋಡಿ ಎಷ್ಟೊಂದು ಐತೆ. ದೇವ್ರಿಗೂ ಇಡಲ್ಲ ನಾವು, ಜಾಸ್ತಿ ಕಿತ್ಕೊಂಡು. ಅಮ್ಮ ದೇವಸ್ಥಾನಗಳಿಗೆ ಶನಿವಾರದೊತ್ತು. ಅಮ್ಮ ಇದು ಗುರುವಾರ ರಾಯರಿಗೆ ಮತ್ತು ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ, ಇಲ್ಲಿ ನಮ್ಮೂರ ರೊಡ್ಡಂಜನೇಯ ದೇವಸ್ಥಾನ ಇದೆಯಲ್ವ, ಆ ರೊಡ್ಡನ ಮುಂಗಾಯಿ ಅಷ್ಟು ಮಾತ್ರ ಕಿತ್ಕೊಂಡು ಅದು ಕಟ್ಕೊಂಡು ಕೊಡ್ತಾರೆ, ದೇವಸ್ಥಾನ ತೊಗೊಂಡು ಹೋಗ್ಲಿ ಅಂತ ಹೇಳಿ. ಮತ್ತು ಮನೆ ಬಾಗಿಲಲ್ಲೆಲ್ಲನೂ ಎಲ್ಲ ಆ ಪೈಪು ಈ ಪೈಪು ಅಂತೆಲ್ಲ ಯಾವಾಗೂ ಗುಂಡಿ ಮಾಡ್ತಾನೇ ಇರ್ತಾರೆ ಪೈಪ್ಗಳು ಹಾಕೋದಕ್ಕೆ. ಅದೆಲ್ಲ ನಾವು ಇವಾಗ ಸಿಮೆಂಟೆಲ್ಲ ಹಾಕಿ ರೆಡಿ ಮಾಡಿಸ್ತಾಯಿದ್ದೀವಿ. ಅಮ್ಮ ಹೊರಗಡೆ ಕೂತಿದ್ದಾರೆ. ಎಂತ ಕೇಳಿ ಹಸು ಬರುತ್ತೆ ಅಂತ ಬಾಗಿಲಿಗೆಲ್ಲ ಈ ಥರ ಮಾಡಿಸಿದ್ದೀವಿ, ನೆಲ್ಲಿ ಹಾಕಿಸೋಕ್ಕೆ. ಅಷ್ಟಿದೆ ನೋಡಿ, ಮಾಡಿಸಿದ್ದೀವಿ ಎಲ್ಲ ಮನೆ ಬಾಗಿಲಿಗೆ. ಫುಲ್ಲು ಎಲ್ಲ ಕಿತ್ಬಿಟ್ಟಿದ್ರು, ಆ ಥರ ಮಾಡಿದರು. ಇಲ್ಲಿ ಓಡಾಡೋದಕ್ಕಾಗಲ್ಲ, ನೈಟಲ್ಲಿ ಏನಾದ್ರು ಬಂದರೆ ಬೀಳ್ತೀರಿ ಅಂತಂದ್ಬಿಟ್ಟು ನಾವೇ ಓನಾಗಿ ಮಾಡಿಸಿದ್ವಿ, ಎಲ್ಲ ಹಾಕಿಸಿದ್ರಿ. ಬೇವಿನ ಮರ ಈ ಥರ ಲಾಂಗ್ ಮಾಡ್ಬೇಕು. ಬೇವಿನ ಮರ ತೋರಿಸ್ಲೇಬೇಕು. ಬಿಳಿ ದಾಸವಾಳ
ದಾಸವಾಳದ ಹೂವನು ಎಲ್ಲ ಕಲರು ಇದೆ. ಇವರಿಬ್ರದ್ದು ಯಾವಾಗಲೂ ಜಗಳ, ಅತ್ತೆದು ಅಳಿಯಂದು. ಸೈಲೆಂಟಾಗಿರ್ತೀವಿ, ಇವರಿಬ್ರು ನೋಡಬೇಕು, ಕಿತ್ತಾಡ್ತಾ ಇರ್ತಾರೆ. ಅಪ್ಪ ಹಂಗಂತ ಜಗಳ ಕಾಯಲ್ಲ ನಾವು. ಜಗಳ ಸುಮ್ಮನೆ ಹೇಳ್ತಾ ಇರೋದು, ಜಗಳ ಕಾಯ್ತಾರೆ ಇಬ್ರು. ನಮ್ಮ ಕರ್ಬೇವಿನ ಗಿಡ ನೋಡ್ತಾ ನಾನು ಲಾಸ್ಟ್ ವ್ಲಾಗಲ್ಲೇ ಕರಿಬೇವಿನ ಗಿಡ ತೋರಿಸಿದ್ದೆ. ಇದಕ್ಕೆಲ್ಲ ನಾನು ಔಷಧಿ ಹೊಡಿಬೇಕಿತ್ತು ರೋಸ್ಗೆಲ್ಲ. ಆ ಸಪೋಟ ನನಗೆ ಹೇಳಿದ್ದೆ ನಾನು, ಹಣ ಔಷಧಿ ತಂದ್ಕೊಡೋಣ ಗಿಡಕ್ಕೆಲ್ಲ ಹೊಡಿಬೇಕು ಅಂತ. ಇದು ಮಾತ್ರ ಸೂಪರ್ ಆಗೋದೆ ಕಲರ್ ನೋಡಿ, ಚೆನ್ನಾಗಿದೆ. ಕರಿಬೇವು ಚೆನ್ನಾಗಿ ಬಂತು ನೋಡಿ. ಇದು ಒಂದು ಹೂವು ಬಿಟ್ಟೈತೆ, ನಂದು ಬಟ್ಲು. ಏನು ಹೂವು ಇದು? ನಂದು ಬಟ್ಲನಾ? ಗಣಗ್ಲು ಹೂವು. ಗಣಗ್ಲು ಅದು ನಂದು ಬಟ್ಲು. ಎಲ್ಲ ಥರ ಹೂವನೂ ಹಾಕ್ಬಿಟ್ಟಿದ್ದೀವಿ ನಾವು. ನಮಗೆ ಮೇಂಟೈನ್ ಮಾಡೋಕ್ಕೆ ಬರ್ತಾ ಇಲ್ಲ. ಅಂದರೆ ಮೇಂಟೈನ್ ಮಾಡ್ತೀವಿ ಸರಿ, ಅಂದರೆ ಬರೀ ಹೂವಿನ ಗಿಡಗಳು ಮಾತ್ರ. ಎಲ್ಲ ಬೆಳೆದ್ಬಿಡ್ತೀವಿ. ನಾನಂತೂ ಎಲ್ಲ ತೆಗಿಸ್ಬೇಕು, ಹೊರ್ಟೋಗ್ಬಿಟ್ಟಿದೆ. ಕಾರ್ ನಿಲ್ಸೋಕ್ಕೆ ಜಾಗ ಮಾಡಬೇಕು ಅಂದ್ಬಿಟ್ಟು ಲಾನ್ ಸ್ಟಾಪ್ ಮಾಡಿದ್ದೀವಿ. ಲಾನ್ ಬೇಡ ಅಂತ ನೋಡಬೇಕು. ನಾಯಿ ಬೇರೆ ಬುಗ್ಳುತ್ತಾ ಐತೆ, ಯಾಕೋ ಗೊತ್ತಿಲ್ಲ. ಕಳಿಸುತ್ತಾ? ಇಲ್ಲ, ನನಗೆ ಕಳ್ಸೋದಲ್ಲ. ನೀನು ಹೆಂಡ್ತಿ ಅಲ್ವಾ, ನೋಡ್ಕೊಂಡ್ಲಿ ಅಂತ ಮಿಸ್ ಮಾಡ್ಕೋತಾ ಇರ್ಬೋದು. ಹಾಂ, ಅಣ್ಣ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಅಂತಂದರೆ ಎಲ್ಲೋಗಿರೋದು? ಮುಂಬೈಗೆ ಹೋಗಿದ್ದಾರೆ. ಮುಂಬೈಗೆ ಹೀರೋ ಇದ್ದಂಗೆ ಅವರೇ ನೋಡು. ನಮಗೆ ಕಳಿಸಿಲ್ಲ, ನಿನಗೆ ಕಳಿಸಿರೋದು. ನಮ್ಮ ತುಳಸಿ ಗಿಡ ಇದು. ಫಸ್ಟು ಇಲ್ಲಿತ್ತು ತುಳಸಿ ಗಿಡ, ಇಲ್ಲಿ ಬೇಡ ಅಂತ ಹೇಳಿ ಇದು ನಮ್ಮ ಮನೆ ಕಟ್ಟಿಸ್ದಾಗ ಕಟ್ಟಿದ್ದು. ಇದು ಮನೆ ಕಟ್ಟಿದ ಗ್ರಾನೈಟಲ್ಲೇ ಕಟ್ಟಿದ್ರಿ ತುಳಸಿ ಗಿಡನ. ಆಮೇಲೆ ಬೇಡ ಅಂದ್ಬಿಟ್ಟು ಇವಾಗ ರೀಸೆಂಟಾಗಿ ಈ ತುಳಸಿ ಗಿಡನ ನಾವು ಇಲ್ಲಿಟ್ಟಿದ್ದು, ಈ ಸೈಡ್ ಇಟ್ವಿ. ಆ ಕಡೆಯಿಂದ ಈ ಕಡೆ ತುಳಸಿ ಗಿಡ ಇಲ್ಲಿಟ್ಟಿದ್ದು. ಅಮ್ಮನ ರಂಗೋಲೆ ಇದು. ಇದು ಒಳ್ಳೆ ರಸ. ಇದು ಎಲ್ಲೆಲ್ಲೂ ಬರೀ ತುಳಸಿ ಗಿಡನೇ ನಮ್ಮ ಮನೆ ಹತ್ರ. ನಂದು ಬಟ್ಲುವ ಇದು, ನಂದು ಬೆಟ್ಟಲ್ಲಿನ ಗಿಡ.